ಸರ್, ಈ ಸಿದ್ದರಾಮಯ್ಯ ಬಂದ್ಮೇಲೆ ಮೂರ್ ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಈ ಸೋಳೆ ಮಗ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅದರಿಂದ ಅಲ್ಲಿಗೆ ಅಟಕ್ತಾ ಇದೆ. ಎಲ್ಲದೆ ಜಮೀನು? ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡ್ಕೊಡ್ಲಿ, ನೀರಾವರಿ ಜಾಗ. ಹೋಗಲಿ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ರು ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವನು ಬುಡುಬುಡಿಕೆ ನನ್ನ ಮಗ. ಡಿ.ಕೆ. ಶಿವಕುಮಾರ್ ಬುಡುಬುಡಿಕೆ. ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಎಲ್ಲಾ ಸುತ್ತು ಜಮೀನ್ ತೆಗ್ದಿ ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೆ. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ಇನ್ನೊಂದು ಪ್ರಪಂಚ ಮಾಡ್ಬಿಡ್ಲಿ, ಮಧ್ಯ ನಮಗ್ ಕೊಡ್ಲಿ, ಅವಾಗ ಹೋಗ್ತೀವಿ. ಇವಾಗ ಇದಕ್ಕೆ ಸದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ನಿಲ್ಸ್ಬಿಟ್ಟು ನಮ್ಮನ್ನ ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಕೆಟ್ಟ ಮಾತೇ ಬರ್ತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಜನ ಬಿದ್ದು ಸರಿಯೇ. ಇಂದಿರಾ ಗಾಂಧಿ ಹೊಡೆದದ್ದು ರಾಜೀವ್ ಗಾಂಧಿ ಹೊಡೆದಾಕದ್ದ ಮರ್ತವನ ಲೋಪರು. ಅವನಿಗೂ ಅದೇ ಮೃತ್ಯು. ಕಾಂಗ್ರೆಸ್ MLA ಬಾಲಕೃಷ್ಣ, ಅವನು ಔಷಧಿ ಒಪ್ಪನು. ಹಿಂದೂ ಸಿಗ್ತದಲ್ಲ ಎಲ್ಲಕ್ಕೂ ಕಮಿಷನ್ನು. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ. ನೋವಿದೆ, ಆಕ್ರೋಶ ಇದೆ. ಅನ್ನದ ಎಷ್ಟು ಆದಾಯ ಮಾಡ್ತೀವಿ ಗೌಡ್ರೆ ನೀವು? ಆದಾಯನೂ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದ್ಮೇಲೆ ಮೂರ್ ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಈ ಸೋಳೆ ಮಗ. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಅದರಿಂದ ಅಲ್ಲಿಗೆ ಅಟಕ್ತಾ ಇಲ್ಲ. ಅಟಕ್ತಾ ಈಗ ನಿಮ್ದು ಜಮೀನನ್ನ ತಗೋಬೇಕು ಅಂತ ಸರ್ಕಾರದವರು ಪ್ಲಾನ್ ಮಾಡ್ತಾವ್ರಂತೆ. ಪ್ಲಾನ್ ಮಾಡ್ತಾವ್ರೆ, ನಾವು ಕೊಡ್ಬೇಕಲ್ಲ. ನಾವು ಕೊಡಲ್ಲ. ಕೊಟ್ಬಿಟ್ಟು ಎಲ್ಲಿಗೆ ಹೋಗಲಿ? ಅವರು ಜಮೀನ್ ನಾವು ಕೇಳ್ತಾವ್, ಜಮೀನ್ ತಗೊಂಡು ಹೋಯ್ತೀವಿ. ಎಲ್ಲದೆ ಜಮೀನು? ನೀವು ಬೇರೆ ಕಡೆ ಜಮೀನು ಕೊಟ್ರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡ್ಕೊಡ್ಲಿ, ನೀರಾವರಿ ಜಾಗ. ಹೋಗಲಿ. ಇಲ್ಲಾಂದ್ರೆ ಹೋಗಲ್ಲ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ. ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ಅಷ್ಟೇ.